ಮಾಡಬಾರದು. ಚಿದಂಬರಂ ಅವರು ಕೇಂದ್ರ ತನಿಖಾ ಸಂಸ್ಥೆಗಳ ಮೇಲೆ ಡಿಕೆ ಶಿವಕುಮಾರ್ ಕೆಂಗಣ್ಣು ಬೀರಿದ್ದಾರೆ. ಡಿಕೆಶಿಗೆ ಇಡಿ ಸಮನ್ಸ್ ಜಾರಿ ಮಾಡಿರ್ತಕ್ಕಂಥದ್ದು ರಾಜಕೀಯ ಪ್ರೇರಿತ ಅಲ್ಲ. ಡಿಕೆಶಿ ಹೇಳಿಕೆಗೆ ಡಿಸಿಎಂ ಲಕ್ಷ್ಮಣ ಸವದಿ ತಿರುಗೇಟು ಕೊಟ್ಟಿದ್ದಾರೆ. ಕೇಂದ್ರ ತನಿಖಾ ಸಂಸ್ಥೆಗಳು ಕೇಂದ್ರ ಸರ್ಕಾರದ ಹಿಡಿತದಲ್ಲಿದೆ, ತನಗೆ ಎಲ್ಲೊಂದ್ ಕಡೆ ಹಿಂಸೆ ಕೊಡಲಾಗ್ತಾ ಇದೆ ಅಂತ ಬಿಜೆಪಿ ವಿರುದ್ಧ ನೇರ ವಾಗ್ದಾಳಿಯನ್ನ ಮಾಡಿದ್ರು ಡಿಕೆ ಶಿವಕುಮಾರ್. ಅದಕ್ಕೆ ಇಡಿ ಸಮನ್ಸ್ ಬಂದಿರೋದು ರಾಜಕೀಯ ಪ್ರೇರಿತ ಏನಲ್ಲ ಅಂತ ಡಿಕೆಶಿ ಹೇಳಿಕೆಗೆ ಡಿಸಿಎಂ ಲಕ್ಷ್ಮಣ ಸವದಿ ತಿರುಗೇಟು ಕೊಟ್ಟಿದ್ದಾರೆ. ರಾಜಕೀಯ ಪ್ರೇರಿತವಾಗಿ ಡಿಕೆ ಶಿವಕುಮಾರ್ ಅವರ ಮೇಲೆ ದಾಳಿಗಳು ನಡೀತಾ ಇದ್ದಾವೆ. ಇಡೀ ದಾಳಿಗೆ ರಾಜಕೀಯ ಪ್ರೇರಿತಕ್ಕೆ ಯಾವುದೇ ಸಂಬಂಧ ಇಲ್ಲ. ಅವ್ರು ತಮ್ಮದೇ ಆಗಿರ್ತಕ್ಕಂಥ ತಮ್ಮ ಕಾರ್ಯವನ್ನು ಮಾಡ್ತಾರೆ. ಥ್ಯಾಂಕ್ ಯು. ರಾಜಕೀಯ ಏನನ್ಬೇಕು ನಾನೆಲ್ಲ ಮಾಡಿದ್ದೀನಿ. ಮಾಡಿದ್ರು ಕೂಡ ಇವರು ಎಕನಾಮಿಕ್ ಅಫೆನ್ಸ್ ಕೋರ್ಟು, ಇನ್ಕಮ್ ಟ್ಯಾಕ್ಸು, ಇಡಿ ಪ್ಲಸ್ ಬೇನಾಮಿ ಪ್ರಾಪರ್ಟಿ ಆಗಿ ನಮ್ಮ ತಾಯಿ ಪ್ರಾಪರ್ಟಿ ಎಲ್ಲ ಅಟ್ಯಾಚ್ಮೆಂಟ್ ಮಾಡಿದ್ದಾರೆ. ನನ್ನ ತಂಗಿ ಪ್ರಾಪರ್ಟಿ ಎಲ್ಲ ಅಟ್ಯಾಚ್ ಮಾಡಿದ್ದಾರೆ. ಬರೀ ಈ ದೇಹ ಮಾತ್ರ ಉಳ್ಕೊಂಡಿದೆ. ಏನೇನು ಬೇಕು ಎಲ್ಲ ಹೀರ್ಬಿಟ್ಟಿದ್ದಾರೆ. ಈರದು ಚಿಂತೆ ಇಲ್ಲ. ಹುಟ್ಟುವಾಗ ಬಂದಿರೋದು ಇದೊಂದು ದೇಹ, ಹೋಗೋಗೂ ಈ ದೇಹ ಹೊಂದಿರೋದೆ. ನಾನು ಯಾರಿಗೂ ಏನು ಮೋಸ ಮಾಡಿಲ್ಲ. ಮಾಡಿದರೆ ಪಕ್ಷಕ್ಕೋಸ್ಕರ ಮಾಡಿದ್ದೀನಿ. ಏನನ್ಬೇಕು ನಾನೆಲ್ಲ ಮಾಡಿದ್ದೀನಿ. ಮಾಡಿದ್ರು ಕೂಡ ಇವರು ಎಕನಾಮಿಕ್ ಅಫೆನ್ಸ್ ಕೋರ್ಟು, ಇನ್ಕಮ್ ಟ್ಯಾಕ್ಸು, ಇಡಿ ಪ್ಲಸ್ ಬೇನಾಮಿ ಪ್ರಾಪರ್ಟಿ ಆಗಿ ನಮ್ಮ ತಾಯಿ ಪ್ರಾಪರ್ಟಿ ಎಲ್ಲ ಅಟ್ಯಾಚ್ಮೆಂಟ್ ಮಾಡಿದ್ದಾರೆ. ನನ್ನ ತಂಗಿ ಪ್ರಾಪರ್ಟಿ ಎಲ್ಲ ಅಟ್ಯಾಚ್ ಮಾಡಿದ್ದಾರೆ. ಬರೀ ಈ ದೇಹ ಮಾತ್ರ ಉಳ್ಕೊಂಡಿದೆ. ಡಿಕೆ ಶಿವಕುಮಾರ್ ಈಗ ಯಾವ ರೀತಿ ಫೀಲ್ ಆಗ್ತಿದ್ದಾರೆ, ಇಡೀ ದಿನ ಏನೇನ್ ಹೇಳಿದ್ರು, ಏನೇನಾಯ್ತು, ಅವರ ಅಭಿವ್ಯಕ್ತಿ ಯಾವ ರೀತಿನಲ್ಲಿತ್ತು, ಆಕ್ರೋಶ ಯಾವ ರೀತಿನಲ್ಲಿತ್ತು ನೋಡೋಣ. ನಾನೇನು ತಪ್ಪು ಮಾಡಿಲ್ಲ, ಇಲ್ಲ ರೇಪು ಮಾಡಿಲ್ಲ, ದುಡ್ಡು ಹೊಡೆದಿಲ್ಲ, ನನ್ನ ಮೇಲೆ ಏನೂ ಇಲ್ಲ. ರಾಜಕೀಯವಾಗಿ ನಮ್ಮ ಶಾಸಕರುಗಳನ್ನ ನಾವು ಇಟ್ಕೊಂಡದಕ್ಕೆ, ನಾವು ಕೆಲವು ರಕ್ಷಣೆ ಮಾಡೋದಕ್ಕೆ ಬೇಕಾದಷ್ಟು ನಾವು ಪೊಲಿಟಿಕಲ್ ಕೇಸ್ನ ಅನುಭವಿಸ್ತಾ ಇದ್ದೀವಿ. ಇರಲಿ, ಅದನ್ನೆಲ್ಲ ಫೇಸ್ ಮಾಡಲೇಬೇಕು. ಏನಾದ್ರು ಒಳ್ಳೇದು ಮಾಡೋಕ್ಕೆ ಹೋದಾಗ, ಯಾರಿಗಾರು ಒಳ್ಳೇದು ಮಾಡೋಕ್ಕೆ ಹೋದಾಗ ಮಾಡಲೇಬೇಕು. ಏನನ್ಬೇಕು ನಾನೆಲ್ಲ ಮಾಡಿದ್ದೀನಿ. ಮಾಡಿದ್ರು ಕೂಡ ಇವರು ಎಕನಾಮಿಕ್ ಅಫೆನ್ಸ್ ಕೋರ್ಟು, ಇನ್ಕಮ್ ಟ್ಯಾಕ್ಸು, ಇಡಿ ಪ್ಲಸ್ ಬೇನಾಮಿ ಪ್ರಾಪರ್ಟಿ ಆಗಿ ನಮ್ಮ ತಾಯಿ ಪ್ರಾಪರ್ಟಿ ಎಲ್ಲ ಅಟ್ಯಾಚ್ಮೆಂಟ್ ಮಾಡಿದ್ದಾರೆ. ನನ್ನ ತಂಗಿ ಪ್ರಾಪರ್ಟಿ ಎಲ್ಲ ಅಟ್ಯಾಚ್ ಮಾಡಿದ್ದಾರೆ. ಬರೀ ಈ ದೇಹ ಮಾತ್ರ ಉಳ್ಕೊಂಡಿದೆ. ಏನೇನು ಬೇಕು ಎಲ್ಲ ಹೀರ್ಬಿಟ್ಟಿದ್ದಾರೆ. ಈರದು ಚಿಂತೆ ಇಲ್ಲ. ಹುಟ್ಟುವಾಗ ಬಂದಿರೋದು ಇದೊಂದು ದೇಹ, ಹೋಗೋಗೂ ಈ ದೇಹ ಹೊಂದಿರೋದೆ. ನಾನು ಯಾರಿಗೂ ಏನು ಮೋಸ ಮಾಡಿಲ್ಲ. ಮಾಡಿದರೆ ಪಕ್ಷಕ್ಕೋಸ್ಕರ ಮಾಡಿದ್ದೀನಿ. ಸೊ ನಾನು ದೆಹಲಿಗೆ ಹೋಗೋದ್ರಿಂದ ಎಷ್ಟು ದಿನ ಆಗ್ತದೋ, ಏನಾಗ್ತದೋ, ಏನು ಮಾಡ್ತಾರೋ, ಏನು ಬೇಕಾದ್ರೂ ಮಾಡಲಿ. ಅದಕ್ಕೇನು ನನಗೇನು ಚಿಂತೆ ಇಲ್ಲ. ನಾನು ಎಲ್ಲದಕ್ಕೂ ನಾನು ಸಿದ್ಧವಾಗಿದ್ದೇನೆ. ಎದುರಿಸೋಕ್ಕೂ ಸಿದ್ಧವಾಗಿದ್ದೇನೆ, ಉತ್ತರ ಕೊಡೋಕ್ಕೂ ಸಿದ್ಧವಾಗಿದ್ದೇನೆ, ಅನುಭವಿಸೋಕ್ಕೂ ಸಿದ್ಧವಾಗಿದ್ದೇನೆ. ಏನು ಸಮಸ್ಯೆ ಏನಿಲ್ಲ. ಐ ಬಿಲೀವ್ ಇನ್ ಲಾ ದಿಸ್ ಕಂಟ್ರಿ. ಆಸ್ ಎ ಲಾ ಅಬೈಡಿಂಗ್ ಸಿಟಿಸನ್, ಐ ವಿಲ್ ಗೆಟ್ ಜಸ್ಟಿಸ್ ಸಮ್ ಡೇ. There may be harassment. They want to harass me with some of my friends. Already my BJP friends had earlier also said this on record. They are going to harass me, take me, that lot of political issues are there. At appropriate time, I'll open my mouth. ಎದುರಿಸೋದಕ್ಕೂ ತಯಾರಿದ್ದೀನಿ, ಅನುಭವಿಸೋದಕ್ಕೂ ತಯಾರಿದ್ದೀನಿ, ಉತ್ತರ ಕೊಡೋದಕ್ಕೂ ತಯಾರಿದ್ದೀನಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅವರು ಅನುಭವಿಸ್ತಾ ಇರಬಹುದು ಆತಂಕವನ್ನ ಅನ್ನುವಂಥದ್ದು ಅವರ ಮಾತುಗಳಲ್ಲಿ ವ್ಯಕ್ತ ಆಗ್ತಾ ಇದೆ. ಬಿಜೆಪಿ ಫ್ರೆಂಡ್ಸ್ ಆಲ್ರೆಡಿ ಹೇಳಿದ್ದಾರೆ, ಅವರು ಹೆರಾಸ್ ಮಾಡಿದ್ರೆ ಅನ್ನುವಂಥದ್ದನ್ನೆಲ್ಲ ಹೇಳಿದ್ರು. ಸೊ ಕಾನೂನಾತ್ಮಕವಾಗಿ ಏನೇನಾಗಬಹುದು, ಡಿಕೆಶಿ ವಿವರಣೆ ಅಸಮರ್ಪಕವಾದ್ರೆ ಸ್ಥಳದಲ್ಲೇ ಅವರನ್ನ ಬಂಧಿಸಬಹುದು. ಡಿಕೆ ಶಿವಕುಮಾರ್ ವಿಚಾರಣೆಗೆ ಬರದೇ ಇದ್ರೆ ಚಿದಂಬರಂ ರೀತಿ ಬಂಧಿಸಲೂಬಹುದು. ಆಮೇಲೆ ಡಿಕೆಶಿ ಅವರ ವಿವರಣೆ ಅಸಮರ್ಪಕವಾದ್ರೆ ಅವರನ್ನ ಸ್ಥಳದಲ್ಲೇ ಬಂಧಿಸಬಹುದು. ಅಕಸ್ಮಾತ್ ವಿಚಾರಣೆಗೆ ಬರ್ತಾ ಇದ್ರೆ ಚಿದಂಬರಂ ರೀತಿಯಲ್ಲಿ ಹೈ ಡ್ರಾಮಾ ಕೂಡ ಆಗಬಹುದು. ಆಮೇಲೆ ಕೋರ್ಟ್ಗೆ ಹಾಜರುಪಡಿಸಿ ಅವರನ್ನ ವಶಕ್ಕೆ ಪಡೆಯೋದು ಅನಿವಾರ್ಯ ಆಗತ್ತೆ. ಹಾಗೇನಾದ್ರೂ ಆಗತ್ತಾ, ಅಥವಾ ಡಿಕೆ ಶಿವಕುಮಾರ್ ಅವರು ಈಗ ಕೋಆಪರೇಟ್ ಮಾಡ್ತಾ ಇರೋ ರೀತಿ ನೋಡಿದ್ರೆ ಹಾಗಾಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಡಿಕೆಶಿ ಬಂದ್ರೆ ಓಕೆ, ಇಲ್ಲ ಅಂದ್ರೆ ಇನ್ನೊಂದು ಸಮನ್ಸ್ ಕೂಡ ಕೊಡಬಹುದು. ವಿಚಾರಣೆಗೆ ಹಾಜರಾದ್ರೆ ಮತ್ತೆ ಬನ್ನಿ ಅಂತ ಸಮಯ ನೀಡಬಹುದು. ಡಿಕೆಶಿ ವಿವರಣೆ ಅಸಮರ್ಪಕ ಆದ್ರೆ, ಇವತ್ತು ಕರೆದಿದ್ದಾರೆ, ಸಮನ್ಸ್ ಮಾಡಿದ್ದಾರೆ, ಇವತ್ತು ಹೋಗ್ತಾ ಇದ್ದಾರೆ ಡೆಲ್ಲಿಗೆ, ಅಲ್ಲಿ ವಿವರಣೆ ಅಸಮರ್ಪಕವಾದ್ರೆ ಅವರನ್ನ ವಶಕ್ಕೆ ಪಡಿಬಹುದು. ವಿಚಾರಣೆಗೆ ಬಂದಿಲ್ಲ, ಮತ್ತೇನಾದ್ರೂ ನಾಪತ್ತೆ ಆದ್ರು ಅಂತಾದ್ರೆ ಚಿದಂಬರಂ ರೀತಿನಲ್ಲಿ ಹೈ ಡ್ರಾಮಾ ನಡೆಯುತ್ತೆ.
ಮತ್ತು ಕೂಡ ಅವರನ್ನ ವಶಕ್ಕೆ ಪಡೆದು ಅರೆಸ್ಟ್ ಮಾಡಿ ಆನಂತರ ಕೋರ್ಟ್ ಮುಂದೆ ಹಾಜರುಪಡಿಸಿ ಆನಂತರ ಮತ್ತೆ ವಶಕ್ಕೆ ಪಡೆಯಲಾಗುತ್ತೆ. ಒಟ್ಟಾರೆಯಾಗಿ ಇಡಿ ವಿಚಾರಣೆಯ ತೂಗುಗತ್ತಿ. ಆಲ್ರೈಟ್, ದೆಹಲಿಗೆ ಹೋಗುವ ಮೊದಲು ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ಸದಾಶಿವನಗರದ ಮನೆಯಲ್ಲಿ ಇರ್ತಕ್ಕಂಥ ಡಿಕೆ ಶಿವಕುಮಾರ್ ಅಲ್ಲಿಂದಾನೇ ಸುದ್ದಿಗೋಷ್ಠಿ ನಡೆಸ್ತಾರಾ, ಹಾಗೆ ದೆಹಲಿಗೆ ಹೋಗ್ತಾರಾ ಅನ್ನೋದು ಈಗ ಇರ್ತಕ್ಕಂಥ ಪ್ರಶ್ನೆ. ಯಾಕಂದ್ರೆ ಟೈಮ್ ಇಲ್ಲ, 11ವರೆಗೆ ಫ್ಲೈಟ್ ಬುಕ್ ಆಗಿದೆ, ಹಾಗೆ 12 ಗಂಟೆಗೆ ಫ್ಲೈಟ್ ಬುಕ್ ಆಗಿದೆ. ರೈಟ್ ನಾವು ಅವ್ರು ಸುದ್ದಿಗೋಷ್ಠಿ ನಡೆಸಬೇಕು ಮಾಡೋದಾದ್ರೆ ದೆಹಲಿಗೆ ಹೋಗೋ ಮೊದಲು ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿ ನಡೆಸ್ತಾರೆ ಅಂತ ಹೇಳಲಾಗಿದೆ. ಸೊ ಅಥವಾ ದೆಹಲಿಗೆ ಹೋಗೋದನ್ನೇ ಡಿಲೇ ಮಾಡ್ತಾರಾ? 1 ಗಂಟೆಗೆ ಅಲ್ಲಿ ಕರೆದಿದ್ದಾರೆ, ಸುದ್ದಿಗೋಷ್ಠಿ ಹಾಗೆ ನಡೆಸ್ತಾರೆ, ಸೀದಾ ದೆಹಲಿಗೆ ಹೊರಟು ಬಿಡ್ತಾರಾ ಅಥವಾ ಸುದ್ದಿಗೋಷ್ಠಿ ನಡೆಸ್ತಾರಾ? ಈಗ ಇರೋ ಮಾಹಿತಿ ಪ್ರಕಾರ ದೆಹಲಿಗೆ ಹೋಗೋ ಮೊದಲು ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿ ನಡೆಸ್ತಾರೆ. ಸದಾಶಿವನಗರದ ಮನೇಲಿ ಇದ್ದಾರೆ ಸದ್ಯ ಡಿಕೆ ಶಿವಕುಮಾರ್, ಅಲ್ಲಿಂದಾನೇ ಸುದ್ದಿಗೋಷ್ಠಿ ನಡೆಸ್ತಾರಾ? ಇನ್ನಷ್ಟು ಅಪ್ಡೇಟ್ ನೋಡೋಣ ಚಿಕ್ಕ ಬ್ರೇಕ್ನ ನಂತರ.